ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಎಟಿಎಂ ರೀತಿ ಸರ್ಕಾರವನ್ನ ಬಳಸ್ತಾ ಇದ್ದಾರೆ. 2.5 ವರ್ಷದಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆಯಲಿರುವಂತಹ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಸಿದ ವೇಳೆಯಲ್ಲಿ ಜೊತೆಯಲ್ಲಿದ್ದು ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಬೆಲೆ ಏರಿಕೆಯಾಗಿದೆ. ಬಡವರು ಸತ್ತರೆ ಡೆತ್ ಸರ್ಟಿಫಿಕೇಟ್ಗೂ ಕೂಡ ಶುಲ್ಕ ಜಾಸ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹಲ್ಲು ಕಿತ್ತ ಹಾವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಕೇವಲ ಉತ್ಸವ ಮೂರ್ತಿಯಾಗಿದ್ದಾರೆ. ನಮ್ಮ ಅಭ್ಯರ್ಥಿ ಚರಂತಿಮಠ ಶಾಸಕ ಆದಾಗಲೆಲ್ಲ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಲಭ್ಯಗಳಿಗೆ ಒತ್ತನ್ನ ಕೊಟ್ಟಿದ್ದಾರೆ. ಶಿವಾಜಿ ಗಲಾಟೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದು, ಹಿಂದೂಗಳ ಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿದ್ರು. ಸರ್ಕಾರವನ್ನು 2.5 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ನೋಡ್ಕೊಂತ ಬಂದೀವಿ. ಈ 2.5 ವರ್ಷಗಳಲ್ಲಿ ಇವತ್ತು ಇವರು ಮಾಡಿದಂತ ಸಾಧನೆ ಏನು? ಇವತ್ತು 2.5 ವರ್ಷಗಳಲ್ಲಿ ಬಹುಶಃ ನಮ್ಮೆಲ್ಲರೂ ಕೂಡ ಬಡವರಿಗೆ ಗೊತ್ತಿದೆ. ಬೆಲೆ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಯಾರು ಕೂಡ ಬಡವರು ಬದುಕಲಾರದಂತ ಪರಿಸ್ಥಿತಿಗೆ ಎಲ್ಲವನ್ನು ಕೂಡ ಬೆಲೆ ಏರಿಕೆನ ಜಾಸ್ತಿ ಮಾಡಿದೆ. ಜೊತೆಲಿ ಇವತ್ತು ಬೆಲೆ ಏರಿಕೆ ಜೊತೆಲಿ ಇವತ್ತು ದಿನನಿತ್ಯ ಬಳಸಂತ ಯಾವುದೇ ಪದಾರ್ಥಗಳನ್ನ ತಗೊಳ್ರಿ ಎಲ್ಲವನ್ನು ಕೂಡ ಜಾಸ್ತಿ ಮಾಡಂತ ಕೆಲಸ ಮಾಡಿದಾರ. ಬಹುಶಃ ದಿನವಸ್ತುಗಳು ದಿನಸಿಗಳು ಅವೆಲ್ಲ ಕೂಡ ಜಾಸ್ತಿ ಮಾಡೋದ್ರ ಜೊತೆಲಿ ಇವತ್ತು ಬಡವರು ಯಾರನ್ನ ಹೋಗಿ ಸತ್ತಂತ ಟೈಮಲ್ಲಿ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಕೂಡ ಡೆತ್ ಸರ್ಟಿಫಿಕೇಟ್ ಅನ್ನು ಕೂಡ ಜಾಸ್ತಿ ಮಾಡಂತ ಕೆಲಸ ಈ ಸರ್ಕಾರ ಜಾಸ್ತಿ ಮಾಡಂತ ಕೆಲಸ ಮಾಡಿದೆ. ಇವರು ಸರ್ಕಾರದ ಸಾಧನೆ ಏನಪ್ಪ ಅಂದ್ರಿಗಿನ ಇವೆಲ್ಲವನ್ನು ಕೂಡ ಜಾಸ್ತಿ ಮಾಡಿಕೊಂಡು ಬಡವರ ಮೇಲೆ ಹೊರೆ ಮಾಡಿ ಇವತ್ತು ಈ 2.5 ವರ್ಷದಲ್ಲಿ ಮಾಡಿದಂತ ಸಾಧನೆ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಇವತ್ತು ನಾವೆಲ್ಲರೂ ಕೂಡ ಕಳೆದ 2.5 ವರ್ಷಗಳಲ್ಲಿ ನಾವೇನ್ ನೋಡ್ಕೊಂತ ಬರ್ತಿದ್ದೋ ಇದು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವತ್ತಿದ್ರು ಕೂಡ ಸರ್ಕಾರ ಬಂದಂತ ಟೈಮಲ್ಲಿ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಂತ ಬರ್ತಿರ್ತೀವಿ. ಆದ್ರೆ ಈ ಸರ್ಕಾರದ ಡಬಲ್ ಇಂಜನ್ ಸರ್ಕಾರ ಅಲ್ಲ ಇದು. ಇವತ್ತು ಈ ಸರ್ಕಾರ ಏನಂತದ್ದು ಡಬಲ್ ಸ್ಟೇರಿಂಗ್ ಸರ್ಕಾರ ಆಗಿದೆ. ಈ ಡಬಲ್ ಸ್ಟೇರಿಂಗ್ ಸರ್ಕಾರದಲ್ಲಿ ಒಂದು ಸ್ಟೇರಿಂಗ್ ಸಿದ್ದರಾಮಯ್ಯರ ಕೈಯಲ್ಲಿದೆ, ಒಂದು ಸ್ಟೇರಿಂಗ್ ಇವತ್ತು ಡಿ ಕೆ ಶಿವಕುಮಾರ್ ಕೈಯಲ್ಲಿದೆ. ಈ ಡಬಲ್ ಏನು ಡ್ರೈವಿಂಗ್ ಇದು ಸ್ಟೇರಿಂಗ್ ಸರ್ಕಾರ ಏನಿದೆನೋ ಈ ಸರ್ಕಾರದಲ್ಲಿ ಇವತ್ತು ಹೈಕಮಾಂಡ್ ಅನ್ನಂಥದ್ದು ಏನಿಲ್ಲ. ಈ ಹಾವಿಗೆ ಹಲ್ಲು ತೆಗೆದ್ರೆ ಯಾವ ರೀತಿಯಲ್ಲಿ ಏನು ಕಿತ್ತಿದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಹಾವಿಗೆ, ಆ ರೀತಿಯಲ್ಲಿ ಇವತ್ತು ಹೈಕಮಾಂಡ್ ಅನ್ನಂಥದ್ದು ಹಾವಿಗೆ ಹಲ್ಲು ಕಿತ್ತದಂತ ಪರಿಸ್ಥಿತಿ ಇವತ್ತು ಹೈಕಮಾಂಡ್ ತಲುಪಿದೆ. ಇವತ್ತು ಬಹುಶಃ ನಾನು ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಸಾರಿ ಹೇಳಿಕೆಗಳನ್ನು ನೋಡ್ತಿರ್ತೀವಿ. ಬಹುಶಃ ACC ಅಧ್ಯಕ್ಷರಾದ ನಂತರ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿದ್ದಂತ ದಲಿತರನ್ನಂತ ಮರ್ತಿದ್ದಾರೆ. ಆದ್ರೆ ಕೂಡ ಪರವಾಗಿಲ್ಲ, ಯಾವತ್ತನಾಗ್ಲಿ ಆ ಉದ್ಯೋಗನಾಗ್ಲಿ ಗೌರವ ಇರಬೇಕಾಗಿತ್ತಲ್ಲ. ಯಾವತ್ತನ ಮಾತಾಡಿದ್ರು ಕೂಡ ಅವ್ರು ಹೇಳೋದು ಒಂದೇ ಏನಂದ್ರಿಗಿನ ಯಾವುದೇ ತೀರ್ಮಾನವನ್ನು ತಗೊಳ್ಳಿ ಅದು ಹೈಕಮಾಂಡ್ ತೀರ್ಮಾನವನ್ನು ತಗೊಂತಿದ್ದನ್ನಂತ ಮಾತು ಒಬ್ಬ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ಅನ್ನಂಥದ್ದು ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ಸಾಬೀತಾಗುವಂತ ಕೆಲಸ ಕೂಡ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಅವರು ಅಧ್ಯಕ್ಷರಾಗಿ ಪಟ್ಟವನ್ನು ಕಟ್ಟಿದಾರಾಗ್ಲಿ ಕೇವಲ ಉತ್ಸವ ಮೂರ್ತಿ ಇದ್ದಂತೆ, ಏನು ಮಾಡ್ಲಿಕ್ಕೆ ಕೈಲಾಗಲ್ಲ. ಜೊತೆಲಿ ಯಾವ್ದನ್ನು ಕೂಡ ಏನು ಇವತ್ತು ಗಟ್ಟಿಯಾಗಿ ಮಾತಾಡಕ್ಕಾಗಲ್ಲ. ಕೇವಲ ಉತ್ಸವ ಮೂರ್ತಿ ತರ ಬಳಕೆ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ರ. ಹಂಗಾಗಿ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವರೆಲ್ಲರೂ ಕೂಡ ಇವತ್ತು ಅಧಿಕಾರ ಸಲುವಾಗಿ ಮುಖ್ಯಮಂತ್ರಿ ಸಲುವಾಗಿ ಒಂದು ಕಡೆ ಮುಖ್ಯಮಂತ್ರಿ ಬೇಕು ಅಂದೇಳಿ ಅಂಬಲಾಯಿಸುತ್ತಾ ಇವತ್ತು ಒಂದು ಕಡೆ ಶಿವಕುಮಾರ್ ಹೋಗ್ತಾ ಇದಾರ. ಇಲ್ಲ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂದೇಳಿ ಇವತ್ತು ಅವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದು ಇವತ್ತು ರಾಜ್ಯದಲ್ಲಿದ್ದಂತ ಬೊಕ್ಕಸಕ್ಕಂದ್ರಿಗಿನ ಖಜಾನೆ ಅಂತ ಕಾಲು ಮಾಡಿಕೊಂಡು ಕುಂತಾರ. ಇವ್ರು ಎಲ್ಲಾ ಖಜಾನೆ ಏನ್ ತುಂಬ್ತಾ ಇದಾರೆ ಅಂದ್ರೆ ಅವನು ಮುಖ್ಯಮಂತ್ರಿ ಆಗ್ಬೇಕು, ಇವನು ಮುಖ್ಯಮಂತ್ರಿಯಿಂದ ಇಳಿಬೇಕು, ಮುಖ್ಯಮಂತ್ರಿ ಆಗ್ಬೇಕನ್ನಂತ ಕಾರಣದಿಂದ ಸರ್ಕಾರದ ಖಜಾನೆಯನ್ನು ಖಜಾನೆ ಖಾಲಿ ಮಾಡ್ತಾರಾಗ್ಲಿ ಅವ್ರು ಹೈಕಮಾಂಡಿನ ಕಾಂಗ್ರೆಸ್ಸಿನ ಖಜಾನೆ ಅಂತ ಭರ್ತಿ ಫುಲ್ ಮಾಡಂತ ಕೆಲಸ ಮಾಡ್ತಾರೆ. ಅಲ್ಲಿ ತುಂಬಾ ತೂಕದಿಂದ ಎಲ್ಲ ಹಣವನ್ನು ATM ತರ ಬಳಕೆ ಮಾಡಿಕೊಂಡು ಎಲ್ಲವನ್ನು ಕೂಡ ಸರ್ಕಾರದ ಹಣವನ್ನು ಏನೇನ್ ಪೋಲ್ ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗುತ್ತೆ ಎಲ್ಲವನ್ನು ಮಾಡಿಕೊಂಡು ಇವತ್ತು ಸರ್ಕಾರದ ಖಜಾನೆ ಖಾಲಿ ಮಾಡ್ತಾರೆ. ರಾಜ್ಯ ಸರ್ಕಾರದ್ದು ಆ ಖಜಾನೆ ಎಲ್ಲಿ ತುಂಬ್ತಾರೆ ಅಂದ್ರೆ ಹೈಕಮಾಂಡ್ ಇದ್ದಂತ ಕಾಂಗ್ರೆಸ್ಸಿನ ಖಜಾನೆಯನ್ನು ತುಂಬಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮಾಡ್ಕೊಂತ ಬಂದಿದಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.